ಹಲೋ ಸ್ನೇಹಿತರೆ, ಹೇಗಿದ್ದೀರಿ? SadaHasiru ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಟೆನ್ಸಸ್ ನ ಪಾರ್ಟ್ 8 ಅನ್ನ ನೋಡೋಣ ಸ್ನೇಹಿತರೆ. ಇವತ್ತು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಕಲಿಯೋಣ ಸ್ನೇಹಿತರೆ. ನಿಮಗೋಸ್ಕರ ಟೆಲಿಗ್ರಾಮ್ ಗ್ರೂಪ್ ಒಂದನ್ನ ಕ್ರಿಯೇಟ್ ಮಾಡಿದ್ದೇನೆ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ ಸ್ನೇಹಿತರೆ. ರೈಟ್, ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಕಲಿಯೋಕ್ಕಿಂತ ಮುಂಚೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಕೊನೆಯಲ್ಲಿ ಟೆಸ್ಟ್ ಯುವರ್ ನಾಲೆಡ್ಜ್ ಅಂತ ಹೇಳಿ ಒಂದಷ್ಟು ಕ್ವಶನ್ಸ್ ನ ಕೊಟ್ಟಿದ್ದೆ. ಅದಕ್ಕೆ ಉತ್ತರನ ನೋಡೋಣ. ಅದಾದ ನಂತರ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಕಲಿಯೋಣ ಸ್ನೇಹಿತರೆ. ನೀವು ಈ ಹಿಂದಿನ ವಿಡಿಯೋಗಳನ್ನ ಮಿಸ್ ಮಾಡ್ಕೊಂಡಿದ್ರೆ ಈ ಕೂಡಲೇ ಈ ಐ ಬಟನ್ ಕ್ಲಿಕ್ ಮಾಡೋ ಮುಖಾಂತರ ಆ ಹಿಂದಿನ ವಿಡಿಯೋಗಳನ್ನ ವೀಕ್ಷಿಸಬಹುದಾಗಿದೆ ಸ್ನೇಹಿತರೆ. ರೈಟ್, ಫಸ್ಟ್ ಕ್ವಶನ್ ಆಗಿತ್ತು ಐ ಡ್ಯಾಶ್ ಇನ್ ದ ಬ್ರಾಕೆಟ್ ಟು ಬಿ ವರ್ಕಿಂಗ್ ಹಾರ್ಡ್. ಸೊ ಬ್ರಾಕೆಟ್ ಅಲ್ಲಿ ಟು ಬಿ ಫಾರ್ಮ್ ಅಂತ ಕೊಟ್ಟಿದ್ದೆ, ಅಂದ್ರೆ ಆ ಹಿಂಟ್ ಇತ್ತು ಟು ಬಿ ಫಾರ್ಮ್ ಬಳಸಬೇಕಾಗಿತ್ತು ಪಾಸ್ಟ್ ಟೆನ್ಸ್. ಸೊ ಇಲ್ಲಿ ಐ ವಾಸ್ ವರ್ಕಿಂಗ್ ಹಾರ್ಡ್ ಅಂತ ಬಳಸಬೇಕು. ಯಾಕೆ ಅಂತ ಹೇಳಿದ್ರೆ ಐ ಹಿ ಶಿ ಇಟ್ ಜೊತೆ ನಾವು ವಾಸ್ ನ ಬಳಸ್ತೀವಿ, ಯು ವಿ ದೇ ಜೊತೆ ನಾವು ವರ್ ನ ಬಳಸ್ತೀವಿ. ಇದು ಪಾಸ್ಟ್ ಟೆನ್ಸ್ ಟು ಬಿ ಫಾರ್ಮ್ಗಳು ಸ್ನೇಹಿತರೆ. ಎರಡನೇ ಕ್ವಶನ್ ಗೆ ಬಂದ್ರೆ ನಾವು ವಿ ಡ್ಯಾಶ್ ಇನ್ ಬ್ರಾಕೆಟ್ ಟು ಬಿ ಪ್ಲೇಯಿಂಗ್ ಫುಟ್ಬಾಲ್. ಸೊ ಅಲ್ಲಿ ಪಾಸ್ಟ್ ಟು ಬಿ ಫಾರ್ಮ್ ಬಳಸಬೇಕಾಗಿತ್ತು, ವಿ ಇರೋದ್ರಿಂದ ನಾವು ಅದನ್ನ ವರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಯಾವ್ದಾದ್ರೂ ಎರಡು ಎಕ್ಸಾಂಪಲ್ ಕೊಡಿ ಅಂತ ಮೂರನೇ ಕ್ವಶನ್ ಅಲ್ಲಿ ನಾನು ಕೇಳಿದ್ದೆ. ಅದು ಸರಿಯಾದ ಉತ್ತರ ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್, ದೇ ವರ್ ರೀಡಿಂಗ್ ಹಿಸ್ಟ್ರಿ ಸಬ್ಜೆಕ್ಟ್, ಎನಿಥಿಂಗ್. ಯಾವುದೇ ಎಕ್ಸಾಂಪಲ್ ಗಳನ್ನ ಅಲ್ಲಿ ಕೊಡಬಹುದಾಗಿತ್ತು ಸ್ನೇಹಿತರೆ. ರೈಟ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ನಾನು ಒಂದಷ್ಟು ರೂಟ್ ಹಾಕೊಂಡಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ವೆನ್ ಟು ಯೂಸ್, ಯಾವಾಗ ಬಳಸಬೇಕು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಅಂತ ಹೇಳಿ. ಎರಡನೇದು ಹೌ ಟು ಮೇಕ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಯಾವ ರೀತಿ ಮಾಡೋದು ಅಂತ ಹೇಳಿ. ಥರ್ಡ್ ಒನ್ ಹೌ ಟು ಯೂಸ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಹೇಗೆ ಬಳಸಬೇಕಾಗತ್ತೆ ಅಂತ ಹೇಳಿ. ಫೋರ್ತ್ ಒನ್ ನಾನು ಅಫರ್ಮೇಟಿವ್, ನೆಗೆಟಿವ್, ಇಂಟರೋಗೇಟಿವ್ ಮತ್ತೆ ನೆಗೆಟಿವ್ ಇಂಟರೋಗೇಟಿವ್ ಸೆಂಟೆನ್ಸಸ್ಗೆ ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ದೇನೆ ಸ್ನೇಹಿತರೆ. ಅದರ ಜೊತೆಗೆ ಫಿಫ್ತ್ ಅಲ್ಲಿ ನಿಮಗೆ ನಿಮ್ಮ ನಾಲೆಡ್ಜ್ ನ ಟೆಸ್ಟ್ ಮಾಡಕ್ಕೆ ಒಂದಷ್ಟು ಕ್ವಶನ್ಸ್ ನಾನು ಇಲ್ಲಿ ಕೊಡ್ತೇನೆ ಸ್ನೇಹಿತರೆ. ಸೊ ಇದು ದ ಹೋಲ್ ಥಿಂಗ್ ಈ ವಿಡಿಯೋದಲ್ಲಿ ನಿಮ್ಗೆ ನೋಡೋಕೆ ಸಿಗುವಂತದ್ದು ಸ್ನೇಹಿತರೆ. ರೈಟ್, ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಯಾವಾಗ ಬಳಸಬೇಕು, ವೆನ್ ಟು ಯೂಸ್ ಅಂತೇಳಿ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಈಸ್ ಕ್ವೈಟ್ ಅಂಡ್ ಈಸಿ ಟೆನ್ಸ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಟು ಯೂಸ್. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನೋದು ಅಷ್ಟೇನ್ ಟಫ್ ಏನಲ್ಲ, ಇದು ಸುಲಭ, ಇದು ಬಳಸೋಕ್ಕೂ ಸುಲಭ, ಅರ್ಥ ಮಾಡ್ಕೊಳ್ಳೋಕ್ಕೂ ಸುಲಭ ಅಂತ ಹೇಳಿ. ರೈಟ್, ದಿಸ್ ಟೆನ್ಸ್ ಟಾಕ್ಸ್ ಅಬೌಟ್ ದ ಪಾಸ್ಟ್ ಇನ್ ದ ಪಾಸ್ಟ್. ಸೊ ಯಾವುದೋ ಒಂದು ಪಾಸ್ಟ್ ಅಲ್ಲಿ ಆಗಿರೋ ಒಂದು ಆಕ್ಷನ್ ಹೇಳ್ತಾ ಇದೀವಿ, ಆದ್ರೆ ಪಾಸ್ಟ್ ನಲ್ಲಿ ಆಗಿರೋ ಆಕ್ಷನ್ ಪಾಸ್ಟ್ ನ ಇನ್ನೊಂದು ಆಕ್ಷನ್ ಗೆ ಕಂಪೇರ್ ಮಾಡಿ ಹೇಳ್ತೀವಿ. ಸೊ ಎರಡು ಆಕ್ಷನ್ ಆಗಿರುತ್ತೆ ಬೇಸಿಕಲಿ. ಫಸ್ಟ್ ಯಾವ್ದಾಯ್ತು, ಸೆಕೆಂಡ್ ಯಾವ್ದಾಯ್ತು ಅನ್ನೋದನ್ನ ಈ ಒಂದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಬಳಸಿ ಹೇಳ್ತಕ್ಕಂಥದ್ದು. ಟು ಈವೆಂಟ್ ಹ್ಯಾಪನ್ ಇನ್ ದ ಪಾಸ್ಟ್ ಅಂಡ್ ಒನ್ ಈವೆಂಟ್ ಹ್ಯಾಪನ್ ಬಿಫೋರ್ ದಿ ಅದರ್ ಇವೆಂಟ್. ಸೊ ಯಾವುದೋ ಒಂದು ಎರಡು ಇವೆಂಟ್ ಆಗಿರುತ್ತೆ ಪಾಸ್ಟ್ ಅಲ್ಲಿ, ಭೂತದಲ್ಲಿ. ಅಲ್ಲಿ ಯಾವುದೋ ಒಂದು ಇವೆಂಟ್ ಇನ್ನೊಂದು ಇವೆಂಟ್ ಗಿಂತ ಮುಂಚೆ ಆಗಿರುತ್ತೆ ಅಂತ ಹೇಳಿ. ರೈಟ್, ಸೊ ಈ ಒಂದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಸ್ಟೋರಿ ಹೇಳೋ ಸಂದರ್ಭದಲ್ಲಿ ಬಳಸಲಾಗುತ್ತೆ ಸ್ನೇಹಿತರೆ. ರೈಟ್, ಇಲ್ಲಿ ಎಕ್ಸಾಂಪಲ್ ನೋಡಿ, ಐ ಹ್ಯಾಡ್ ಜಸ್ಟ್ ಸ್ಟೆಪ್ಡ್ ಔಟ್ಸೈಡ್ ವೆನ್ ಇಟ್ ಸ್ಟಾರ್ಟೆಡ್ ಟು ರೇನ್. ಇಲ್ಲಿ ಎರಡು ಪಾಸ್ಟ್ ಟೆನ್ಸ್ ಗಳ ಒಂದು ವರ್ಬ್ ನ ನೀವು ಅಬ್ಸರ್ವ್ ಮಾಡಬಹುದು ಸ್ನೇಹಿತರೆ. ಒಂದು ಸ್ಟೆಪ್ಡ್ ಅನ್ನೋದು, ಇನ್ನೊಂದು ಸ್ಟಾರ್ಟೆಡ್ ಅನ್ನೋದು. ಈ ಒಂದು ಹೋಲ್ ಸೆಂಟೆನ್ಸ್ ಅಲ್ಲಿ ಮೊದಲಿಗೆ ಯಾವುದೋ ಒಂದು ಪಾರ್ಟ್ ಆಕ್ಷನ್ ಆಗಿದೆ, ನಂತರ ಇನ್ನೊಂದು ಪಾರ್ಟ್ ಆಕ್ಷನ್ ಆಗಿದೆ. ಇಲ್ಲಿ ನಿಮಗೆ ಇಲ್ಲಿ ಸುಲಭವಾಗ್ಲಿ ಅಂತ ಹೇಳ್ಬಿಟ್ಟು ಒಂದು ರೇಖೆ ಎಳೆದು ಯಾವ್ಯಾವ ಪಾಯಿಂಟ್ ಅಲ್ಲಿ ಯಾವ್ಯಾವ ಆಕ್ಷನ್ ಆಯ್ತು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೇನೆ ಸ್ನೇಹಿತರೆ. ಫಸ್ಟ್ ಸೆಂಟೆನ್ಸ್ ನೋಡಿ, ಐ ಹ್ಯಾಡ್ ಜಸ್ಟ್ ಸ್ಟೆಪ್ಡ್ ಔಟ್ಸೈಡ್ ಅನ್ನೋದು ಫಸ್ಟ್ ಆಗುತ್ತೆ. ಅದಾದ ನಂತರ ವೆನ್ ಇಟ್ ಸ್ಟಾರ್ಟೆಡ್ ಟು ರೈನ್ ಅನ್ನೋದು ಎರಡನೇ ಭಾಗ ಆಗುತ್ತೆ. ಸೊ ಮೊದಲಿಗೆ ಅವರು ಹೊರಗಡೆ ಬರ್ತಾರೆ, ಅದಾದ ನಂತರ ಮಳೆ ಶುರುವಾಗುತ್ತೆ ಅಂತ ಹೇಳಿ. ರೈಟ್, ಸೊ ನಾವು ಪ್ರೆಸೆಂಟ್ ಅಲ್ಲಿ ನಿಂತ್ಕೊಂಡು ಈ ಒಂದು ಪಾಸ್ಟ್ ಸೆಂಟೆನ್ಸ್ ನ ನಾವು ಇಲ್ಲಿ ಹೇಳ್ತಾ ಇರೋವಂಥದ್ದು. ರೈಟ್, ಒಂದಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಐ ಹ್ಯಾಡ್ ಫಿನಿಶ್ಡ್ ಮೈ ವರ್ಕ್, ಅಥವಾ ಯು ಹ್ಯಾಡ್ ಸ್ಟಾಪ್ಡ್ ಬಿಫೋರ್ ಮೀ, ಅಥವಾ ಶಿ ಹ್ಯಾಡ್ ನಾಟ್ ಗಾನ್ ಟು ಸ್ಕೂಲ್. ಸೊ ಇದೆಲ್ಲದರಲ್ಲೂ ಕಾಮನ್ ಆಗಿ ಒಂದು ವರ್ಡ್ ಅನ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಏನದು? ಹ್ಯಾಡ್ ಅನ್ನೋದು, ಹೌದಲ್ವಾ? ಸೊ ನೆಕ್ಸ್ಟ್ ಸ್ಲೈಡ್ಗೆ ಹೋದ್ರೆ ಹೌ ಟು ಮೇಕ್
ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನೋದು ಇಲ್ಲಿ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ. ರೈಟ್. ಸೊ ದ ಸ್ಟ್ರಕ್ಚರ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಇರುತ್ತೆ ಪ್ಲಸ್ ಆಕ್ಸಿಲರಿ ವರ್ಬ್ ಹ್ಯಾವ್ ಫಾರ್ಮ್ ಇರುತ್ತೆ. ಯಾವ ಹ್ಯಾವ್ ಫಾರ್ಮ್ ಬಳಸಬೇಕು? ಪಾಸ್ಟ್ ಟೆನ್ಸ್ ಬಗ್ಗೆ ಮಾತನಾಡ್ತಿರೋದು ನಾವಿಲ್ಲಿ. ಹಾಗಿದ್ರೆ ಹ್ಯಾವ್ ನ ಹ್ಯಾಡ್ ಅಂತ ಏನು ಫಾರ್ಮ್ ಬರುತ್ತೋ ಅದನ್ನ ನಾವು ಬಳಸಬೇಕಾಗುತ್ತೆ. ಪ್ಲಸ್ ಮೈನ್ ವರ್ಬ್ ಬಳಸಬೇಕಾಗುತ್ತೆ. ಮೈನ್ ವರ್ಬ್ ನ ನಾವು ಪಾಸ್ಟ್ ಪಾರ್ಟಿಸಿಪಲ್ ನೇ ಬಳಸಬೇಕಾಗತ್ತೆ ಸ್ನೇಹಿತರೆ. ಬರೀ ಪಾಸ್ಟ್ ಬಳಸಿದ್ರೆ ಸಾಲದು, ಪಾಸ್ಟ್ ಪಾರ್ಟಿಸಿಪಲ್ ನೇ ಬಳಸಬೇಕು. ಅದರ ಲಿಸ್ಟ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇನೆ ಸ್ನೇಹಿತರೆ. ರೈಟ್. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ. ಐ ಅನ್ನೋದು ಸಬ್ಜೆಕ್ಟ್ ಆದ್ರೆ ಆಕ್ಸಿಲರಿ ವರ್ಬ್ ಹ್ಯಾವ್ ಫಾರ್ಮ್ ಬಳಸಬೇಕು ಅಂತಿದೆ, ಹ್ಯಾಡ್ ಬಳಸಿದೀನಿ ಇಲ್ಲಿ. ಐ ಹ್ಯಾಡ್ ಅಂತ ಆಯ್ತು. ಸೊ ಮೇನ್ ವರ್ಬ್ ನ ಪಾಸ್ಟ್ ಪಾರ್ಟಿಸಿಪಲ್ ಬಳಸಬೇಕು ಅಂತ ಹೇಳಿದೀನಿ ನಾನು. ಈಟನ್ ಅಂತ ಬಳಸ್ತಿದ್ದೀನಿ. ಸೊ ಈಟ್ ಗೆ ಪಾಸ್ಟ್ ಪಾರ್ಟಿಸಿಪಲ್ ಏನು? ಈಟನ್. ಸೊ ಈಟ್ ಗೆ ಪಾಸ್ಟ್ ಏನಾಗುತ್ತೆ? ಏಟ್ ಆಗುತ್ತೆ. ಸೊ ಅದರೊಂದು ಲಿಸ್ಟ್ ಇದೆ. ಆ ಲಿಸ್ಟ್ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ನೀವು ಅದನ್ನ ನೋಡ್ಕೋಬಹುದು ಸ್ನೇಹಿತರೆ. ಸೊ ಐ ಹ್ಯಾಡ್ ಈಟನ್ ಡಿನ್ನರ್. ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ದ ಫಿಲ್ಮ್ ಅನ್ನೋದು ಸಬ್ಜೆಕ್ಟ್ ಆದ್ರೆ ಹ್ಯಾಡ್ ಅನ್ನೋದು ಆಕ್ಸಿಲರಿ ವರ್ಬ್ ಆಗುತ್ತೆ. ಸ್ಟಾರ್ಟೆಡ್ ಅನ್ನೋದು ಮೇನ್ ವರ್ಬ್ ನ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಬಿಫೋರ್ ವಿ ಅರೈವ್ಡ್ ಅನ್ನೋದು ರೆಸ್ಟ್ ಆಫ್ ದಿ ಸೆಂಟೆನ್ಸ್ ಆಗುತ್ತೆ ಸ್ನೇಹಿತರೆ. ದ ಟ್ರೈನ್ ಲೆಫ್ಟ್ ಎಟ್ 9 AM, ವಿ ಅರೈವ್ಡ್ ಎಟ್ 9:15 AM. ಸೊ ಇವೆರಡು ಡಿಫ್ರೆಂಟ್ ಸೆಂಟೆನ್ಸ್ ಹೌದಲ್ವಾ? ಅದನ್ನ ಒಂದೇ ಒಂದು ಸೆಂಟೆನ್ಸ್ ಆಗಿ ಮರ್ಜ್ ಮಾಡಿದಾಗ ಏನಾಗುತ್ತೆ? ವೆನ್ ವಿ ಅರೈವ್ಡ್ ದ ಟ್ರೈನ್ ಹ್ಯಾಡ್ ಲೆಫ್ಟ್. ಸಿಂಪ್ಲಿ ನೀವೇನ್ ಹೇಳ್ಬೋದು? ವೆನ್ ವಿ ಅರೈವ್ಡ್ ದ ಟ್ರೈನ್ ಹ್ಯಾಡ್ ಲೆಫ್ಟ್ ಹೌದಲ್ವಾ? ಯಾಕೆಂದ್ರೆ ನಾವು 9:15 ಬಂದಿದ್ದೀವಿ, 9 ಗಂಟೆಗೆ ಟ್ರೈನು ಹೋಗ್ಬಿಟ್ಟಿದೆ ಹೌದಲ್ವಾ? ಎರಡು ಆಕ್ಷನ್. ರೈಟ್. ಸೊ ಇಲ್ಲಿ ಯಾವ ರೀತಿನಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನ ಬಳಸಬೇಕು ಅನ್ನೋದನ್ನ ಈ ಸ್ಲೈಡ್ ಅಲ್ಲಿ ಕಲಿಯೋಣ ಸ್ನೇಹಿತರೆ. ರೈಟ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ನಾವು ಹ್ಯಾವ್ ಪ್ಲಸ್ ಡನ್ ನ ಬಳಸ್ತೀವಿ. ಇದೊಂದು ಚಿಕ್ಕ ಕಂಪ್ಯಾರಿಸನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೂ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೂ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ರೂಲ್ ನಲ್ಲಿ ನಾವು ನೋಡೋದಾದ್ರೆ ಹ್ಯಾವ್ ಬಳಸ್ತೀವಿ ಪ್ಲಸ್ ಡನ್ ಬಳಸ್ತೀವಿ. ಅದೇ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ನಾವು ಹೇಗೆ ಬಳಸ್ತೀವಿ? ಹ್ಯಾಡ್ ಬಳಸ್ತೀವಿ ಪ್ಲಸ್ ಡನ್ ಬಳಸ್ತೀವಿ. ಸೊ ಇದೊಂದು ಸ್ಲೈಟ್ಲಿ ಡಿಫರೆನ್ಸ್ ಆಗುತ್ತೆ. ಸೊ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮಾಡುತ್ತೆ ಅಥವಾ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಮಾಡಿಬಿಡುತ್ತೆ ಸ್ನೇಹಿತರೆ, ಹ್ಯಾವ್ ಮತ್ತೆ ಹ್ಯಾಡ್. ರೈಟ್. ಇಮ್ಯಾಜಿನ್ ದಟ್ ಯು ಅರೈವ್ ಅಟ್ ದ ಸ್ಟೇಷನ್ ಅಟ್ 9:15 AM. ನೀವು 9:15 ಬೆಳಗ್ಗಿನ 9:15 ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀರಾ. ದ ಸ್ಟೇಷನ್ ಮಾಸ್ಟರ್ ಸೇಸ್ ಟು ಯು. ಆ ಮೊಮೆಂಟ್ ಅಲ್ಲಿ, ಆ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ ಸ್ಟೇಷನ್ ಮಾಸ್ಟರ್ ಏನಿರ್ತಾರೋ ಅವ್ರು ನಿಮಗೆ ಹೇಳ್ತಾರೆ, ಯು ಆರ್ ಟೂ ಲೇಟ್. ನೀವು ತುಂಬಾ ಲೇಟ್ ಆಗಿ ಬಂದಿದ್ದೀರಾ. ದ ಟ್ರೈನ್ ಹ್ಯಾಸ್ ಲೆಫ್ಟ್. ಟ್ರೈನ್ ಏನಾಗಿದೆ? ಹೋಗಿದೆ, ಪಾಸ್ ಆಗಿದೆ. ಸೊ ಇಲ್ಲಿ ಹ್ಯಾಸ್ ಅನ್ನ ಜೊತೆಗೆ ಲೆಫ್ಟ್ ನ ಬಳಸ್ತಾ ಇದ್ದಾರೆ. ಅದನ್ನು ನೀವು ಅಬ್ಸರ್ವ್ ಮಾಡಬೇಕು ಸ್ನೇಹಿತರೆ. ದ ಟ್ರೈನ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ಅಲ್ಲಿ ಹ್ಯಾಸ್ ಬಳಸ್ತಾ ಇದ್ದಾರೆ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಆಗಿದ್ರೆ, ಪ್ಲೂರಲ್ ಆಗಿದ್ರೆ ಅಲ್ಲಿ ಹ್ಯಾವ್ ನ ಬಳಸ್ತಾ ಇದ್ರು ಸ್ನೇಹಿತರೆ. ಸೊ ಲೇಟರ್ ಯು ಟೆಲ್ ಯುವರ್ ಫ್ರೆಂಡ್ಸ್. ಸೊ ಸ್ಟೇಷನ್ ಮಾಸ್ಟರ್ ಹೇಳಿದ್ರು ಯು ಆರ್ ಟೂ ಲೇಟ್, ದ ಟ್ರೈನ್ ಹ್ಯಾಸ್ ಲೆಫ್ಟ್ ಅಂತ ಹೇಳಿದ್ರು ಆ ಪ್ರೆಸೆಂಟ್ ಮೊಮೆಂಟ್ ಅಲ್ಲಿ. ಅದಾದ ನಂತರ ನೀವು ಒಂದು 10 ಗಂಟೆ 10:30 11 ಗಂಟೆಗೆ ಬಂದು ನಿಮ್ ಸ್ನೇಹಿತರ ಜೊತೆ ಮಾತಾಡ್ತಿದ್ದೀರಾ. ಸೊ ಪಾಸ್ಟ್ ಅಲ್ಲಿ ಆಗೋಗಿದೆ, ಅದು ಆಕ್ಷನ್ ಅಲ್ವಾ? ಸೊ ಆ ಸಂದರ್ಭದಲ್ಲಿ ನೀವೇನ್ ಹೇಳ್ತೀರಾ? ವಿ ವರ್ ಟೂ ಲೇಟ್ ಅಥವಾ ಐ ವಾಸ್ ಟೂ ಲೇಟ್. ನಾನು ತುಂಬಾ ಲೇಟ್ ಆಗಿ ಹೋಗಿದ್ದೆ. ದ ಟ್ರೈನ್ ಹ್ಯಾಡ್ ಲೆಫ್ಟ್. ನಾನು ಬರೋಕ್ಕಿಂತ ಮುಂಚೆನೆ ಟ್ರೈನ್ ಏನಾಗಿತ್ತು? ಹೋಗ್ಬಿಟ್ಟಿತ್ತು, ಪಾಸ್ ಆಗ್ಬಿಟ್ಟಿತ್ತು ಅಂತ ಹೇಳಿ. ಸೊ ಎರಡು ಪಾಸ್ಟ್ ಆಕ್ಷನ್ ಅನ್ನ ನೀವು ಇಲ್ಲಿ ಹೇಳ್ತಾ ಇರೋದು ಸ್ನೇಹಿತರೆ. ಸೊ ಇನ್ನೊಂದಷ್ಟು ಎಕ್ಸಾಂಪಲ್ ನೋಡೋದಾದ್ರೆ ಐ ವಾಸ್ ನಾಟ್ ಹಂಗ್ರಿ. ಇಲ್ಲಿ ವಾಸಂಟ್ ಅಂತ ಕೊಟ್ಟಿದ್ದೇನೆ, ಸೇಮ್ ಮೀನಿಂಗ್ ಕೊಡುತ್ತೆ. ಐ ಹ್ಯಾಡ್ ಜಸ್ಟ್ ಈಟನ್. ನನಗೆ ಹೊಟ್ಟೆ ಹಸಿವಿರ್ಲಿಲ್ಲ ಅಥವಾ ನನಗೆ ಹಸಿವಿರ್ಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಾನು ಆಗತಾನೆ ಊಟ ಮಾಡಿದ್ದೆ ಅಂತ ಹೇಳಿ. ಸೊ ಪಾಸ್ಟ್ ಅಲ್ಲಿ. ಅಗೇನ್ ದೇ ವರ್ ಹಂಗ್ರಿ. ಅವರಿಗೆ ತುಂಬಾ ಹಸಿವಿತ್ತು. ದೇ ಹ್ಯಾಡ್ ನಾಟ್ ಈಟನ್ ಫಾರ್ 5 hours. ಯಾಕಪ್ಪ ಅವರಿಗೆ ಜಾಸ್ತಿ ಹಸಿವಿತ್ತು, ತುಂಬಾ ಹಸಿವಿತ್ತು ಅಂತ ಹೇಳಿದ್ರೆ ಅವರು 5 ಗಂಟೆಗಳ ಕಾಲ ಏನನ್ನೂ ತಿಂದಿರ್ಲಿಲ್ಲ ಅನ್ನೋದು. ಸೊ ಇಲ್ಲಿ ಕಾಂಟ್ರಾಕ್ಷನ್ಸ್ ಅಂತ ಬರ್ತವೆ. ಇಲ್ಲಿ ಶಾರ್ಟ್ ಫಾರ್ಮ್ ನಲ್ಲಿ ಹ್ಯಾಡ್ ಅನ್ನ ಯಾವ ರೀತಿ ನಾವು ಸಬ್ಜೆಕ್ಟ್ ಜೊತೆ ಆಡ್ ಮಾಡಬಹುದು ಅಂತ ಹೇಳಿ. ಸೊ ಇಲ್ಲಿ ಐ ಅಪಾಸ್ಟ್ರಫಿ ಡಿ ಇದೆ. ಅದನ್ನ ನಾವು ಹೇಗೆ ಓದಬೇಕು ಅಂತ ಹೇಳಿದ್ರೆ ಐ ಹ್ಯಾಡ್ ಅಂತ ಓದಬೇಕು. ಸೊ ಐ ವುಡ್ ಅಂತಾನು ಓದ್ತೀವಿ, ಅದು ಡಿಫ್ರೆಂಟ್ ಕೇಸಲ್ಲಿ ಬರುವಂತದ್ದು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಸೆನಾರಿಯೋದಲ್ಲಿ ನಾವು ಐ ಅಪಾಸ್ಟ್ರಫಿ ಡಿ ಇರೋದನ್ನ ಐ ಹ್ಯಾಡ್ ಅಂತ ಓದ್ತೇವೆ. ಶಿ ಅಪಾಸ್ಟ್ರಫಿ ಡಿ ಇರೋದನ್ನ ಶಿ ಹ್ಯಾಡ್ ಅಂತ ಓದ್ತೇವೆ. ಹಿ ಅಪಾಸ್ಟ್ರಫಿ ಡಿ ಇರೋದನ್ನ ಹಿ ಹ್ಯಾಡ್ ಅಂತ ಓದ್ತೇವೆ. ಅದರ ಜೊತೆ ಅದೇ ರೀತಿಯಲ್ಲಿ ವಿ ದೇಗೂ ಸಹ ಅಪ್ಲೈ ಆಗುತ್ತೆ ಸ್ನೇಹಿತರೆ. ರೈಟ್. ಅಫರ್ಮೇಟಿವ್, ನೆಗೆಟಿವ್ ಇಂಟರಾಗೇಟಿವ್ ಮತ್ತೆ ನೆಗೆಟಿವ್ ಇಂಟರಾಗೇಟಿವ್ಗೆ ಒಂದಷ್ಟು
ಎಕ್ಸಾಂಪಲ್ಗಳನ್ನ ಒಂದೇ ಎಕ್ಸಾಂಪಲ್ ನಾನು ಡಿಫ್ರೆಂಟ್ ಟೈಪ್ ನಲ್ಲಿ ಮಾಡಿ ಕೊಟ್ಟಿದ್ದೇನೆ, ನೋಡೋಣ ಸ್ನೇಹಿತರೆ. ಸೊ ಅಫರ್ಮೇಟಿವ್ ಸೆಂಟೆನ್ಸ್ ಇದ್ದಿದ್ದು ಐ ಹ್ಯಾಡ್ ಗಾನ್ ಟು ಸ್ಕೂಲ್, ಪ್ಲೇನ್ ಸೆಂಟೆನ್ಸ್, ಹೌದಲ್ವಾ. ನೆಕ್ಸ್ಟ್ ನೆಗೆಟಿವ್ ನಲ್ಲಿ ಏನಾಗ್ಬಿಡ್ತು, ಸೊ ಅಫರ್ಮೇಟಿವ್ ಸೆಂಟೆನ್ಸ್ ಅಲ್ಲಿ ಏನಾಯ್ತು, ಐ ಹ್ಯಾಡ್ ಗಾನ್ ಟು ಸ್ಕೂಲ್ ಇತ್ತು. ನೆಗೆಟಿವ್ ಅಲ್ಲಿ ಏನಾಯ್ತು, ನಾಟ್ ನ ಆಡ್ ಮಾಡಿದ್ವಿ ಅಲ್ಲಿ, ಐ ಹ್ಯಾಡ್ ನಾಟ್ ಗಾನ್ ಟು ಸ್ಕೂಲ್. ಸೊ ಅದನ್ನ ಇಂಟ್ರಾಗೇಟಿವ್ ಕ್ವಶನ್ ಮಾಡಬೇಕು, ಹ್ಯಾಡ್ ಐ ಗಾನ್ ಟು ಸ್ಕೂಲ್, ಹೌದಲ್ವಾ. ಸೊ ಕ್ವಶನ್ ಮಾಡೋ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಟು ಬಿ ಫಾರ್ಮ್ ಇರ್ಲಿ, ಟು ಹ್ಯಾವ್ ಫಾರ್ಮ್ ಇರ್ಲಿ, ಅಥವಾ ಹೆಲ್ಪಿಂಗ್ ವರ್ಬ್ ಏನಿರ್ತಾವೋ ಅದು ಮೊದ್ಲಿಗೆ ಬರುತ್ತೆ, ಅದಾದ ನಂತರ ಸಬ್ಜೆಕ್ಟ್ ಬರುವಂತದ್ದು ಸ್ನೇಹಿತರೆ. ಹಾಗೇನೆ ಇಂಟ್ರಾಗೇಟಿವ್ ಅಥವಾ ಕ್ವಶನಿಂಗ್ ಸೆಂಟೆನ್ಸ್ ಅಲ್ಲಿ ಕೊನೆಗೆ ಕ್ವಶನ್ ಮಾರ್ಕ್ ಇರುತ್ತೆ. ಸೊ ಅದನ್ನ ನೆಗೆಟಿವ್ ಇಂಟ್ರಾಗೇಟಿವ್ ಮಾಡಬೇಕು, ಇನ್ನು ಕ್ವಶನಿಂಗೇ ಇದು, ಆದ್ರೆ NOT ನಾಟ್ ಅನ್ನ ಸೇರಿಸಬೇಕು. ಹ್ಯಾಡ್ ಐ ನಾಟ್ ಗಾನ್ ಟು ಸ್ಕೂಲ್ ಅನ್ನೋದು ನೆಗೆಟಿವ್ ಇಂಟ್ರಾಗೇಟಿವ್ ಆಗುತ್ತೆ. ರೈಟ್, ಇಲ್ಲಿ ಟೆಸ್ಟ್ ಯುವರ್ ನಾಲೆಡ್ಜ್ಗೆ ಒಂದಷ್ಟು ಕ್ವಶನ್ಸ್ ಕೊಟ್ಟಿದ್ದೇನೆ, ಅದರ ಸರಿ ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ, ತಪ್ಪಾದ್ರೂ ಪರವಾಗಿಲ್ಲ ಪ್ರಯತ್ನ ಮಾಡಿ. ರೈಟ್, ಫಸ್ಟ್ ಕ್ವಶನ್ ಇದೆ, ಐ ಆಸ್ಕ್ಡ್ ದೆಮ್ ವೈ ದೇ ಡ್ಯಾಶ್, ಓಪನ್ ದ ಬ್ರಾಕೆಟ್, ಹ್ಯಾವ್, ಕ್ಲೋಸ್ ದ ಬ್ರಾಕೆಟ್, ನಾಟ್ ಫಿನಿಶ್ಡ್. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ಹ್ಯಾವ್ ಫಾರ್ಮ್ ನ ಬಳಸಬೇಕು, ಪಾಸ್ಟ್ ಫಾರ್ಮ್ ನ ನೀವಲ್ಲಿ ಸೂಟಬಲ್ ಫಾರ್ಮ್ ನ ಬಳಸಬೇಕಾಗತ್ತೆ. ಸೊ ಸೆಕೆಂಡ್ ಒನ್ ಇದೆ, ಹಿ explained that he dash, open the bracket, have plus close the bracket, the window because of the rain. ಈ fill in the blank ಅಲ್ಲಿ ಟ್ರಿಕಿ ಆಗಿದೆ, have ಫಾರ್ಮ್ ಜೊತೆಗೆ ಕ್ಲೋಸ್ ನ ಬಳಸಬೇಕು. ಕ್ಲೋಸ್ ನ ಯಾವ ಫಾರ್ಮ್ ಬಳಸಬೇಕು, ವಿಡಿಯೋ ರಿವೈಂಡ್ ಮಾಡಿಕೊಂಡು ನೀವು ಆ ಒಂದು ರೂಲ್ ನ ನೋಡಬಹುದು ಸ್ನೇಹಿತರೆ. ಥರ್ಡ್ ಒನ್, ಐ ಥಾಟ್ ಐ ಡ್ಯಾಶ್, ಓಪನ್ ದ ಬ್ರಾಕೆಟ್, ಹ್ಯಾವ್ ಪ್ಲಸ್ ಮೀಟ್, ಕ್ಲೋಸ್ ದ ಬ್ರಾಕೆಟ್, ಹರ್ ಬಿಫೋರ್ ಬಟ್ ಐ ವಾಸ್ ರಾಂಗ್. ಸೊ ಇಲ್ಲೂ ಅಷ್ಟೇನೆ ಹ್ಯಾವ್ ಫಾರ್ಮ್, ಸೂಟಬಲ್ ಹ್ಯಾವ್ ಫಾರ್ಮ್ ಜೊತೆಗೆ ಮೀಟ್ ನ ಸೂಟಬಲ್ ಫಾರ್ಮ್ ನ ಬಳಸಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಮೀಟ್ ಅಂತ ಹೇಳಿದ್ರೆ MEET, ಮೀಟ್ ಅಂತ ಹೇಳಿದ್ರೆ ಭೇಟಿ ಆಗೋದು, MEAT ಅಂತ ಬರುತ್ತೆ ಮೀಟ್ ಅಂತೇಳಿ. ಮೀಟ್ ಅಂತ ಹೇಳಿದ್ರೆ ಮಾಂಸ ಅನ್ನೋ ಒಂದು ಅರ್ಥನ ಕೊಡುತ್ತೆ ಸ್ನೇಹಿತರೆ. ಸೊ ಕನ್ಫ್ಯೂಷನ್ ಆಗೋದು ಬೇಡ. ರೈಟ್, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ಹಾಗೇನೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಫೀಲ್ ಆಯ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಅದರ ಜೊತೆಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಸೋಮವಾರ ನಾನು ಮಂಡೇ ಮೋಟಿವೇಶನಲ್ ವಿಡಿಯೋಸ್ ನ ನಿಮ್ಮ ಎದುರುಗಡೆ ತಂದು ನಿಲ್ಲಿಸ್ತೇನೆ ಸ್ನೇಹಿತರೆ. ಅದರ ಜೊತೆಗೆ ಪ್ರತಿ ಫ್ರೈಡೇಸ್ ಇಂಗ್ಲಿಷ್ ಲರ್ನಿಂಗ್ ರಿಲೇಟೆಡ್ ವಿಡಿಯೋಸ್ ನ ನಿಮ್ಮ ಎದುರುಗಡೆ ತರ್ತೇನೆ ಸ್ನೇಹಿತರೆ. ಅಲ್ಲಿ ತನಕ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಗಾಯ್ಸ್, ಗುಡ್ ಬೈ.